ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಕಡೆ ಒಬ್ಬ ಕಠಿಣ ಶಿಸ್ತಿನ ಗುರು, ಇನ್ನೊಂದು ಕಡೆ ಅದೃಷ್ಟ ದೇವತೆ, ಮತ್ತೊಂದು ಕಡೆ ಒಬ್ಬ ಸಿಡುಕಿನ ಯೋಧ. ಈ ಮೂರು ಶಕ್ತಿಗಳು ಒಂದೇ ಸಾರಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಇದು ಯಾವುದೋ ಕಥೆಯಲ್ಲ. ಕುಂಭರಾಶಿಯವರ ಜಾತಕದಲ್ಲಿ ಶನಿ ಮಹಾದಶ, ಗಜಕೇಸರಿ ಯೋಗ ಮತ್ತೆ ಕುಜ ದೋಷ ಒಟ್ಟಿಗೆ ಬಂದಾಗ ಆಗೋ ಒಂದು ವಿಶಿಷ್ಟ ಸಂಯೋಜನೆ ಬಗ್ಗೆ ಇವತ್ತಿನ ನಮ್ಮ ಆಳವಾದ ಚರ್ಚೆ. ಹೌದು, ಅವರ ಜೀವನದ ಧಾರೆನೆ ಒಮ್ಮೆ ಕೆಳಗೆ ಒಮ್ಮೆ ಮೇಲೆ, ಆದ್ರೆ ಕೊನೆಗೆ ದೊಡ್ಡ ಸಾಧನೆ ಅನ್ನೋ ಹಾಗೆ ಇರುತ್ತೆ ಅಂತಾರೆ. ಖಂಡಿತ. ಇದು ಜ್ಯೋತಿಷ್ಯದಲ್ಲಿ ಒಂದು ತುಂಬಾನೇ ಆಸಕ್ತಿದಾಯಕ ಸಂಯೋಜನೆ. ಯಾಕಂದ್ರೆ ಇಲ್ಲಿ ಮೂರು ಪರಸ್ಪರ ವಿಭಿನ್ನ ಗುಣಗಳಿವೆ, ಅಂದ್ರೆ ಪ್ರಬಲ ಶಕ್ತಿಗಳಿವೆ. ಹೌದು. ಶನಿ ತಾಳ್ಮೆ ಕಲಿಸಿದ್ರೆ ಕುಜ ಅವನು ಆಕ್ರಮಣಶೀಲತೆಯನ್ನ ಪ್ರಚೋದಿಸ್ತಾನೆ. ಇವೆರಡರ ಮಧ್ಯೆ ಗುರು ಜ್ಞಾನ ಮತ್ತೆ ಅದೃಷ್ಟವನ್ನ ತರ್ತಾನೆ. ಸೊ ಇಡೀ ಜೀವನವೇ ಒಂದು ಬ್ಯಾಲೆನ್ಸ್ ಹುಡುಕಾಟ ಆಗೋಗುತ್ತೆ. ಹಾಗಾದ್ರೆ ಬನ್ನಿ ಇದನ್ನ ಬಿಡಿಸಿ ನೋಡೋಣ. ಈ ಮೂರು ಶಕ್ತಿಗಳು ಆಟ ಆಡೋ ರಂಗಬುಂದಿರನೇ ಕುಂಭರಾಶಿ ಅಲ್ವಾ? ಸೊ ಮೊದಲು ಆ ರಂಗಬುಂದಿರದ ಬಗ್ಗೆನೇ ತಿಳ್ಕೊಳ್ಳೋಣ. ಕುಂಭರಾಶಿಯವರ ಮೂಲ ಸ್ವಭಾವ ಹೇಗಿರುತ್ತೆ? ನಿಜವಾಗಿಯೇ ಒಂದು ಗಂಭೀರ್ಯ, ಒಂದು ಶಿಸ್ತು ಮತ್ತೆ ಆಳವಾದ ಚಿಂತನೆ ಇದ್ದೇ ಇರುತ್ತೆ. ಅವರು ವಾಯುತತ್ವದವರಾದ್ರಿಂದ ಅವರ ಆಲೋಚನೆಗಳು ತುಂಬಾನೇ ವಿಶಾಲವಾಗಿರುತ್ತೆ, ಸ್ವತಂತ್ರ ಮನೋಭಾವ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಅಂದ್ರೆ ಅವರ ವ್ಯಕ್ತಿತ್ವದ ವೈರುಧ್ಯ. ವೈರುಧ್ಯ ಅಂದ್ರೆ ಹೇಗೆ? ಅಂದ್ರೆ ಹೊರಗಿನಿಂದ ನೋಡಕ್ಕೆ ಬಹಳ ಗಂಭೀರ, ಕಠಿಣ ಅಂತ ಅನಿಸಿದ್ರೂ ಕೂಡ ಒಳಗಡೆ ಅಷ್ಟೇ ಸೂಕ್ಷ್ಮ ಮನಸ್ಸಿನವರಾಗಿರ್ತಾರೆ. ಓ, ಈ ಒಳಗೆ ಸೂಕ್ಷ್ಮ, ಹೊರಗೆ ಗಂಭೀರ ಅನ್ನೋ ಗುಣ ಇದೆಯಲ್ಲ, ಇದು ಬಹುಶಃ ಮುಂದೆ ಬರೋ ಸವಾಲುಗಳನ್ನು ಎದುರಿಸೋಕೆ ಸಹಾಯ ಮಾಡುತ್ತಾ ಅಥವಾ ಇನ್ನೂ ಕಷ್ಟ ಮಾಡುತ್ತಾ? ಆಕ್ಚುಲಿ ಎರಡೂ ಹೌದು. ಒಳಗಿನ ಸೂಕ್ಷ್ಮತೆಯಿಂದಾಗಿ ಅವರು ಶನಿಯ ಪರೀಕ್ಷೆಗಳಿಂದ, ಕುಜನ ಕೋಪದಿಂದ ಬೇಗ ನೋವು ಅನುಭವಿಸ್ತಾರೆ. ಸರಿ. ಆದ್ರೆ ಆ ಹೊರಗಿನ ಗಂಭೀರ್ಯ ಇದೆಯಲ್ಲ, ಅದು ಅವರನ್ನು ಕುಸಿದು ಬೀಳದಂತೆ ತಡೆಯುತ್ತೆ. ತಮ್ಮ ನೋವನ್ನ ಹೊರಗೆ ತೋರ್ಸ್ಕೊಳ್ಳಲ್ಲ, ಹೋರಾಟವನ್ನ ಮಾತ್ರ ಮುಂದುವರಿಸ್ತಾರೆ. ಬಹುಶಃ ಇದೇ ಅವರ ಶಕ್ತಿ. ಸರಿ, ಈಗ ಆಟದ ಅಸಲಿ ಭಾಗಕ್ಕೆ ಬರೋಣ. 19 ವರ್ಷಗಳ ದೀರ್ಘ ಶನಿ ಮಹಾದಶೆ. ಕುಂಭರಾಶಿಗೆ ಶನಿಯೇ ಅಧಿಪತಿ, ಸೊ ಇದು ಸ್ವಗ್ರಹ ದಶೆ ಆಗುತ್ತೆ. ಹಾಗಂತ ಎಲ್ಲವೂ ಸುಲಭವಾಗಿರುತ್ತಾ? ಖಂಡಿತ ಇಲ್ಲ. ಶನಿ ತನ್ನ ಮನೆಗೆ ತಾನೇ ಅಧಿಪತಿ ಆಗಿದ್ರೂ ಆತನ ಮೂಲ ಗುಣನೇ ಶಿಸ್ತು ಮತ್ತು ಪರೀಕ್ಷೆ. ಇದನ್ನ ಹೀಗೆ ಹೋಲಿಸಬಹುದು. ಒಬ್ಬ ತಂದೆ ತನ್ನ ಮಗನ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾನೆ, ಆದ್ರೂ ಅವನನ್ನ ಜೀವನದಲ್ಲಿ ಗಟ್ಟಿಗೊಳಿಸೋಕೆ ಕಠಿಣವಾದ ಪರೀಕ್ಷೆಗಳನ್ನ ಒಡ್ತಾನೆ. ಶನಿ ಇಲ್ಲಿ ಆ ತಂದೆಯ ಪಾತ್ರದಲ್ಲಿ ಇರ್ತಾನೆ. ಅವನು ಕಷ್ಟ ಕೊಡ್ತಾನೆ, ಆದ್ರೆ ಕುಗ್ಗಿಸಲ್ಲ. ಪ್ರತಿ ಸೋಲಿನಲ್ಲೂ ಒಂದು ಪಾಠ ಕಲಿಸ್ತಾನೆ, ವ್ಯಕ್ತಿಯ ಅಡಿಪಾಯವನ್ನ ಗಟ್ಟಿ ಮಾಡ್ತಾನೆ. ಈ ಅಡಿಪಾಯ ಗಟ್ಟಿಗೊಳಿಸೋ ಪ್ರಕ್ರಿಯೆ ಅದು ವೃತ್ತಿ ಮತ್ತೆ ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? IT, ಟೆಕ್ನಾಲಜಿ, ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತಾರಲ್ಲ? ಹೌದು, ಸಿಗುತ್ತೆ. ಆದ್ರೆ ತಕ್ಷಣವೇ ಅಲ್ಲ. ಈ ಎಲ್ಲಾ ಕ್ಷೇತ್ರಗಳಿಗೆ ದೀರ್ಘಾವಧಿ ಪರಿಶ್ರಮ ಬೇಕು, ತಾಳ್ಮೆ ಬೇಕು, ನಿಖರತೆ ಬೇಕು. ಶನಿ ಅದನ್ನೇ ಕಲ್ಸೋದು. ಹಣಕಾಸಿನ ವಿಷಯದಲ್ಲೂ ಅಷ್ಟೇ. ಫಾಸ್ಟ್ ಆಗಿ ದುಡ್ಡು ಮಾಡೋಕ್ಕಾಗಲ್ಲ. ನಿಧಾನವಾಗಿ, ಹಂತ ಹಂತವಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಶನಿಯು ಏನಂತಾರೆ, ಹಠದಿಂದ ಮಾಡುವ ಹೂಡಿಕೆ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಕಡೆಗೆ ಪ್ರೇರಣೆ ಕೊಡ್ತಾನೆ. ಓಹೋ, ಸರಿ ಸರಿ. ಇವತ್ತು ಹಾಕಿದ ದುಡ್ಡು ನಾಳೆ ಲಾಭ ತರಲ್ಲ, ಆದ್ರೆ 10-15 ವರ್ಷಗಳ ನಂತರ ಅದು ದೊಡ್ಡ ಮಟ್ಟದ ಸಂಪತ್ತನ್ನ ಸೃಷ್ಟಿ ಮಾಡಿರುತ್ತೆ. ಶನಿಯ ಈ ಕಠಿಣ ಶಿಸ್ತು, ಈ ನಿಧಾನಗತಿಯ ಪ್ರಗತಿ, ಇದು ಒಮ್ಮೊಮ್ಮೆ ಹತಾಶ ತೋರಿಸಬಹುದಲ್ವಾ? ಇಂಥ ಟೈಮಲ್ಲಿ ಗಜಕೇಸರಿ ಯೋಗ ಅಂದ್ರೆ ಗುರು ಚಂದ್ರರ ಸಂಯೋಜನೆ ಅದೊಂದು ವರದಾನದ ತರ ಕೆಲಸ ಮಾಡುತ್ತಾ, ಅದೃಷ್ಟ ತರುತ್ತಾ? ಅತ್ಯುತ್ತಮವಾದ ಪ್ರಶ್ನೆ. ಇಲ್ಲಿಯೇ ಈ ಸಂಯೋಜನೆಯ ಅಸಲಿ ತಿರುವು ಇರೋದು. ಗಜಕೇಸರಿ ಯೋಗ ಅಂದ್ರೆ ಜ್ಞಾನ, ಬುದ್ಧಿವಂತಿಕೆ, ಜನಪ್ರಿಯತೆ ಎಲ್ಲವನ್ನು ಕೊಡುವ ಒಂದು ಅದ್ಭುತ ಯೋಗ. ಹೌದು. ಆದ್ರೆ ಶನಿ ಮಹಾದಶೆಯಲ್ಲಿ ಈ ಯೋಗ ಇದ್ದಾಗ ಅದು ವಿಳಂಬದ ಯಶಸ್ಸನ್ನು ಸೂಚಿಸುತ್ತೆ. ಅಲ್ಲೊಂದು ವಿರೋಧಾಭಾಸ ಇದೆ. ಗಜಕೇಸರಿಯಂತಹ ಪ್ರಬಲ ಯೋಗವಿದ್ರೂ ಕೂಡ ಯಶಸ್ಸು ಯಾಕೆ ತಡವಾಗಬೇಕು? ಅದೃಷ್ಟ ಕೈ ಹಿಡಿಯದಿಲ್ವಾ? ಅದಕ್ಕೆ ಕಾರಣ ಶನಿ. ಶನಿಯ ತರ್ಕ ತುಂಬಾ ಸರಳ. ದೊಡ್ಡ ಯಶಸ್ಸನ್ನು ನಿಭಾಯಿಸುವ ಸಾಮರ್ಥ್ಯ ಇಲ್ಲದೆ ಅದನ್ನ ಕೊಟ್ಟು ಪ್ರಯೋಜನ ಇಲ್ಲ ಅನ್ನೋದು. ಓ, ಹಾಗಾ? ಗಜಕೇಸರಿ ಯೋಗ ಕೊಡುವ ಜನಪ್ರಿಯತೆ, ಅಧಿಕಾರ, ಗೌರವ ಅದನ್ನೆಲ್ಲ ನಿಭಾಯಿಸೋಕೆ ಬೇಕಾದ ಪ್ರಬುದ್ಧತೆ, ಅನುಭವ, ಶಿಸ್ತು ಅದನ್ನ ಶನಿ ತನ್ನ ದಶೆಯಲ್ಲಿ ಕೊಡ್ತಾನೆ.
ಅಡಿಪಾಯನೇ ಇಲ್ಲದೆ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಬಿದ್ದೋಗುತ್ತಲ್ಲ ಹಾಗೇನೆ. ಶನಿ ಮೊದಲು ಗಟ್ಟಿಯಾದ ಅಡಿಪಾಯವನ್ನ ನಿರ್ಮಿಸಿ ಆಮೇಲೆ ಗಜಕೇಸರಿ ಯೋಗದ ಫಲಗಳನ್ನ ಅನುಭವಿಸೋಕೆ ಅವಕಾಶ ಮಾಡಿಕೊಡ್ತಾನೆ. ಅದಕ್ಕೇನ ಸಾಮಾನ್ಯವಾಗಿ 32 ವರ್ಷಗಳ ನಂತರ ಇವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಶುರುವಾಗೋದು? ನಿಖರವಾಗಿ ಅದೇ ಕಾರಣಕ್ಕೆ. ಓಕೆ, ಹಾಗಾದ್ರೆ ಇದನ್ನ ಗಳಿಸಿದ ಅದೃಷ್ಟ ಅಥವಾ ಅರ್ನ್ಡ್ ಲಕ್ ಅನ್ಬೋದಾ? ಆದ್ರೆ ಈ ಕಥೆಯಲ್ಲಿ ಇನ್ನೊಬ್ಬ ಪಾತ್ರಧಾರಿ ಇದಾನಲ್ಲ, ಕುಜ. ಹೌದು. ಶನಿ ತಾಳ್ಮೆಯಿಂದ ಇರು ಅಂತಾನೆ, ಗುರು ಜ್ಞಾನದಿಂದ ಕಾಯಿ ಅಂತಾನೆ. ಆದರೆ ಇವೆರಡರ ಮಧ್ಯೆ ಕುಜ ದೋಷ ತಾಳ್ಮೆ ಕಳ್ಕೊಳ್ಳೋ ಹಾಗೆ, ಸಿಟ್ಟನ್ನು ಪ್ರೋಚೋದಿಸೋ ಹಾಗೆ ಮಾಡೋದಿಲ್ವಾ? ಇದೊಂದು ರೀತಿ ಆಂತರಿಕ ಸ್ಫೋಟಕ್ಕೆ ಕಾರಣ ಆಗ್ಬೋದಲ್ಲ? ಎಕ್ಸಾಕ್ಟ್ಲಿ. ಇದೇ ಈ ಸಂಯೋಜನೆಯ ಅತ್ಯಂತ ದೊಡ್ಡ ಸವಾಲು. ಕುಜ ಧೈರ್ಯ, ಶಕ್ತಿ, ಆಕ್ರಮಣಶೀಲತೆ ಇವುಗಳ ಕಾರಕ. ಕುಂಭರಾಶಿಯವರು ತಮ್ಮ ಕೋಪವನ್ನ ಸಹಜವಾಗಿಯೇ ಒಳಗಿಟ್ಕೋತಾರೆ ಅಂತ ಹೇಳ್ದ್ನಲ್ಲ. ಹೌದು. ಕುಜದೋಷದಿಂದ ಈ ಆಂತರಿಕ ಒತ್ತಡ ಇನ್ನಷ್ಟು ಜಾಸ್ತಿ ಆಗತ್ತೆ. ಒಂದು ಕಡೆ ಶನಿಯಿಂದ ಕೆಲಸಗಳು ತಡ ಆಗ್ತಿರುತ್ತೆ, ಇನ್ನೊಂದು ಕಡೆ ಕುಜ ತಕ್ಷಣ ಮಾಡು, ಈಗ್ಲೇ ಮಾಡು ಅಂತ ಪ್ರೇರೇಪಿಸ್ತಿರ್ತಾನೆ. ಅಯ್ಯೋ. ಈ ಆಂತರಿಕ ಸಂಘರ್ಷ ಇದೆಯಲ್ಲ, ಇದು ಸಂಬಂಧಗಳಲ್ಲಿ, ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಆಕಸ್ಮಿಕ ಜಗಳಗಳಿಗೆ, ಅಹಂಕಾರದ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಹಾಗಾದ್ರೆ ಕುಜದೋಷವನ್ನ ಸಂಪೂರ್ಣವಾಗಿ ನಕಾರಾತ್ಮಕ, ನೆಗೆಟಿವ್ ಅಂತನೇ ಪರಿಗಣಿಸ್ಬೇಕಾ? ಅಥವಾ ಅದರಲ್ಲೂ ಏನಾದ್ರೂ ಪಾಸಿಟಿವ್ ಅಂಶಗಳಿದೆಯಾ? ಖಂಡಿತವಾಗಿಯೂ ಸಕಾರಾತ್ಮಕ ಅಂಶಗಳಿದವೆ. ಇದೇ ಕುಜ ವ್ಯಕ್ತಿಗೆ ಅಸಾಧಾರಣ ಧೈರ್ಯ ಕೊಡ್ತಾನೆ, ರಿಸ್ಕ್ ತಗೊಳ್ಳೋ ಶಕ್ತಿ ಕೊಡ್ತಾನೆ, ನಾಯಕತ್ವದ ಗುಣಗಳನ್ನ ಕೊಡ್ತಾನೆ. ಭೂಮಿ, ಆಸ್ತಿ ವಿಷಯಗಳಲ್ಲಿ ಲಾಭವನ್ನ ತಂದುಕೊಡ್ತಾನೆ. ಒಂದು ಉದಾಹರಣೆ ಕೊಡೋದಾದ್ರೆ, ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಜಾತಕದಲ್ಲಿ ಈ ಸಂಯೋಜನೆ ಇದೆ ಅಂದುಕೊಳ್ಳಿ. ಸರಿ. ಶನಿಯಿಂದಾಗಿ ಅವರು ತುಂಬಾನೇ ಶಿಸ್ತಿನಿಂದ ಕೋಡಿಂಗ್ ಮಾಡ್ತಾರೆ. ಗಜಕೇಸರಿ ಯೋಗದಿಂದಾಗಿ ಅವರಲ್ಲಿ ಅದ್ಭುತವಾದ ಲಾಜಿಕ್ ಇರುತ್ತೆ. ಮತ್ತೆ ಕುಜನಿಂದಾಗಿ ಕಠಿಣ ಪ್ರಾಜೆಕ್ಟ್ಗಳನ್ನ ಧೈರ್ಯದಿಂದ ಮುನ್ನಡೆಸೋ ಸಾಮರ್ಥ್ಯ ಇರುತ್ತೆ. ವಾವ್. ಆದ್ರೆ ಅದೇ ಸಮಯದಲ್ಲಿ ಟೀಮ್ ಮೆಂಬರ್ಸ್ ಜೊತೆ ಸಣ್ಣಪುಟ್ಟ ವಿಷಯಕ್ಕೆಲ್ಲ ಸಿಡುಕೋ ಸ್ವಭಾವನೂ ಇರ್ಬೋದು. ಆ ಶಕ್ತಿಯನ್ನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ಈ ವ್ಯಕ್ತಿಯ ಜೀವನದ ಚಿತ್ರಣ ಹೇಗಿರುತ್ತೆ? ಅಂದ್ರೆ ಅವರ 20ರ ಹರೆಯದಲ್ಲಿ ಮತ್ತು 30ರ ದಶಕದ ಕೊನೆಯಲ್ಲಿ ಅವರ ಲೈಫಲ್ಲಿ ಯಾವ ರೀತಿ ವ್ಯತ್ಯಾಸ ಕಾಣಬಹುದು? ಉತ್ತಮ ಪ್ರಶ್ನೆ. 20ರ ಹರೆಯದಲ್ಲಿ ಈ ವ್ಯಕ್ತಿ ಗೊಂದಲ, ಹೋರಾಟ, ಹತಾಶೆ ಅನುಭವಿಸೋ ಸಾಧ್ಯತೆ ತುಂಬಾ ಹೆಚ್ಚು. ಯಾಕೆ? ಯಾಕಂದ್ರೆ ಅವರಲ್ಲಿ ಬುದ್ಧಿವಂತಿಕೆ, ಗಜಕೇಸರಿ ಇರುತ್ತೆ, ಧೈರ್ಯ, ಕುಜ ಇರುತ್ತೆ. ಆದ್ರೆ ಶನಿಯ ಪ್ರಭಾವದಿಂದ ಅವಕಾಶಗಳು ಕೈಗೆ ಬಂದ್ರೂ ನಿರಂತರ ಅಡೆತಡೆಗಳು, ವಿಳಂಬಗಳು ಎದುರಾಗುತ್ತೆ. ನನ್ನಲ್ಲಿ ಎಲ್ಲಾ ಅರ್ಹತೆ ಇದ್ರೂ ಯಾಕೆ ಯಶಸ್ಸು ಸಿಕ್ತಿಲ್ಲ ಅನ್ನೋ ಪ್ರಶ್ನೆ ಅವರನ್ನ ಸದಾ ಕಾಡುತ್ತೆ. ಆದರೆ 35 ವರ್ಷಗಳ ನಂತರ ಸ್ಥಿರತೆ ಬಂದು ದೊಡ್ಡ ಸಾಮಾಜಿಕ ಹೆಸರು ಗಳಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಈ ಪರಿವರ್ತನೆಗೆ, ಈ ಟ್ರಾನ್ಸ್ಫಾರ್ಮೇಷನ್ಗೆ ಕಾರಣ ಏನು? ಕಾರಣ ಆ ವಯಸ್ಸಿಗೆ ಅವರು ಈ ಮೂರೂ ಶಕ್ತಿಗಳನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಕಲ್ತಿಲ್ತಾರೆ. ಅನುಭವದಿಂದ? ಹೌದು. ಶನಿಯ ತಾಳ್ಮೆಯ ಪಾಠ, ಕುಜನ ಶಕ್ತಿಯನ್ನ ಎಲ್ಲಿ ಮತ್ತು ಹೇಗೆ ಬೆಳೆಸಬೇಕು ಅನ್ನೋ ವಿವೇಕ ಮತ್ತು ಗುರುವಿನ ಜ್ಞಾನ ಇವೆಲ್ಲವೂ ಒಟ್ಟಾಗಿ ಕೆಲ್ಸ ಮಾಡಕ್ಕ ಶುರು ಮಾಡ್ತವೆ. ಸರಿ. ಶನಿ ಮತ್ತೆ ಕುಜ ಸೇರಿದಾಗ ಬರೋ ಹಠ, ಶನಿ ಮತ್ತೆ ಗಜಕೇಸರಿ ಸೇರಿದಾಗ ಬರೋ ಅಧಿಕಾರ ಯೋಗ, ಹಾಗೂ ಗಜಕೇಸರಿ ಮತ್ತೆ ಕುಜ ಸೇರಿದಾಗ ಬರೋ ನಾಯಕತ್ವದ ಗುಣ ಇವೆಲ್ಲವೂ 35ರ ನಂತರ ಒಂದೇ ದಿಕ್ಕಿನಲ್ಲಿ ಸಾಗುತ್ತೆ. ಆಗ ಅವರ ನಿಜವಾದ ಯಶಸ್ಸಿನ ಪಯಣ ಶುರುವಾಗುತ್ತೆ. ಇದು ಕೇಳುಗರಿಗೆ ತುಂಬಾನೇ ಸ್ಪಷ್ಟವಾದ ಚಿತ್ರಣ ಕೊಡುತ್ತೆ ಈ ಜ್ಯೋತಿಷ್ಯದ ಚೌಕಟ್ಟಿನಲ್ಲಿ. ಈ ಪಯಣವನ್ನು ಸ್ವಲ್ಪ ಸುಗಮಗೊಳಿಸೋಕೆ ಏನಾದರೂ ಪ್ರಾಯೋಗಿಕ ಸಲಹೆಗಳಿದೆಯಾ? ಉದಾಹರಣೆಗೆ ಮದುವೆ ಅಥವಾ ವೃತ್ತಿಯ ಆಯ್ಕೆ ಬಗ್ಗೆ? ಹೌದು, ಖಂಡಿತ. ಕುಜದೋಷ ಮತ್ತೆ ಶನಿಯ ಪ್ರಭಾವ ಎರಡೂ ಇರೋದ್ರಿಂದ ಮದುವೆ ವಿಷಯದಲ್ಲಿ ಆತುರ ಮಾಡಬಾರ್ದು. 29 ವರ್ಷದ ನಂತರ ವಿವಾಹವಾದರೆ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಓಕೆ. ಮಿಥುನ, ತುಲಾ ಮತ್ತು ಧನುರಾಶಿಯವರು ಉತ್ತಮ ಸಂಗಾತಿಗಳಾಗಬಹುದು. ವೃತ್ತಿಯ ವಿಷಯಕ್ಕೆ ಬಂದ್ರೆ ಮೊದಲೇ ಚರ್ಚೆ ಮಾಡಿದ ಹಾಗೆ ಶಿಸ್ತು ಮತ್ತು ಟೆಕ್ನಿಕಲ್ ಜ್ಞಾನ ಬೇಕಾಗಿರೋ ಐಟಿ, ಇಂಜಿನಿಯರಿಂಗ್ ಅಥವಾ ಸರ್ಕಾರಿ ಕ್ಷೇತ್ರಗಳು ಹೆಚ್ಚು ಸೂಕ್ತ. ಹಾಗಾದ್ರೆ ಪರಿಹಾರಗಳ ಬಗ್ಗೆ ಏನ್ ಹೇಳಬಹುದು? ಶನಿ, ಗುರು, ಕುಜ ಇವರನ್ನ ಶಾಂತಗೊಳಿಸೋಕೆ ಅಥವಾ ಅನುಗ್ರಹ ಪಡೆಯೋಕೆ ಏನಾದ್ರೂ ಮಾರ್ಗಗಳಿದೆಯಾ? ಖಂಡಿತ. ಗ್ರಹಗಳ ಪ್ರಭಾವವನ್ನ ಸಮತೋಲನಗೊಳಿಸೋಕೆ ಕೆಲವು ಸರಳ ಪರಿಹಾರಗಳಿವೆ. ಶನಿಗಾಗಿ ಶನಿವಾರ ದೀಪ ಹಚ್ಚೋದು,
ಗುರು ಪ್ರೀತ್ಯರ್ಥವಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ಮತ್ತೆ ಕುಜನ ಕೋಪವನ್ನ ಕಂಟ್ರೋಲ್ ಮಾಡೋಕೆ ಹನುಮಾನ್ ಚಾಲಿಸ ಪಠಿಸೋದು ಇವೆಲ್ಲ ಸಹಾಯಕಾರಿ. ಹ್ಮ್ ಆದ್ರೆ ಒಂದು ಪ್ರಮುಖ ಎಚ್ಚರಿಕೆ, ರತ್ನಗಳನ್ನ ಧರಿಸೋ ವಿಷಯದಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. ಯಾಕೆ? ತಜ್ಞ ಜ್ಯೋತಿಷಿಗಳ ಸಲಹೆ ಇಲ್ದೆ ಸುಮ್ನೆ ಇಂಟರ್ನೆಟ್ಟಲ್ಲಿ ಓದ್ಬಿಟ್ಟು ಯಾವುದೇ ರತ್ನವನ್ನ ಧರಿಸೋದು ಅಪಾಯಕಾರಿ. ಅದು ಕೆಲವೊಮ್ಮೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಅದು ಬಹಳ ಮುಖ್ಯವಾದ ಎಚ್ಚರಿಕೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟಾಡಿಸೋದಾದ್ರೆ, ಕುಂಭರಾಶಿಯಲ್ಲಿ ಈ 3 ಯೋಗ ದೋಷಗಳ ಸಂಯೋಜನೆ ಇರೋರ ಜೀವನದ ಹಾದಿ ಕಷ್ಟ ಇರ್ಬೋದು. ಆದ್ರೆ ಅವರ ಗಮ್ಯ ಅದು ಖಂಡಿತವಾಗ್ಲೂ ದೊಡ್ಡದು. ಅವರನ್ನು ಸಮಾಜದಲ್ಲಿ ಹೆಸರು ಮಾಡೋಕ್ ಹುಟ್ಟಿದವರು ಅಂತ ಕರೀಬೋದಾ? ನಿಸ್ಸಂದೇಹವಾಗಿ ಶನಿಯವರನ್ನು ತಡವಾಗಿ ಬೆಳೆಸಬಹುದು, ಆದ್ರೆ ಒಮ್ಮೆ ಅವರು ಯಶಸ್ಸಿನ ಶಿಖರ ಏರಿದ್ರೆ ಅವರನ್ನ ಕೆಳಗಿಳಿಸೋದು ಕಷ್ಟ. ಯಾಕಂದ್ರೆ ಅವರ ಯಶಸ್ಸು ಯಾಕಂದ್ರೆ ಅವರ ಯಶಸ್ಸು ಕೇವಲ ಅದೃಷ್ಟದಿಂದ ಬಂದಿಲ್ಲ, ಅದು ಕಠಿಣ ಪರಿಶ್ರಮ, ಅನುಭವ ಮತ್ತೆ ಜ್ಞಾನದ ಗಟ್ಟಿ ಅಡಿಪಾಯದ ಮೇಲೆ ನಿಂತಿರುತ್ತೆ. ಸರಳವಾಗಿ ಹೇಳೋದಾದ್ರೆ ಅವರ ಯಶಸ್ಸಿನ ಸೂತ್ರ ಹೀಗಿರುತ್ತೆ: ಕಷ್ಟ ಶನಿಯಿಂದ ಪ್ಲಸ್ ಧೈರ್ಯ ಕುಜನಿಂದ ಪ್ಲಸ್ ಜ್ಞಾನ ಗಜಕೇಸರಿಯಿಂದ = ಇತಿಹಾಸ ರಚಿಸುವಂತಹ ದೊಡ್ಡ ಯಶಸ್ಸು. ವಾವ್! 32ರಿಂದ 36 ವರ್ಷಗಳ ವಯಸ್ಸಿದೆಯಲ್ಲ, ಅದು ಅವರ ಜೀವನದ ಒಂದು ಮಹತ್ವದ ಟರ್ನಿಂಗ್ ಪಾಯಿಂಟ್. ಅದ್ಭುತ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಜ್ಯೋತಿಷ್ಯದ ಚೌಕಟ್ಟನ್ನ ಒಂದು ಕ್ಷಣ ಬದಿಗಿಟ್ಟು ಯೋಚಿಸಿದ್ರೆ, ನಮ್ಮೆಲ್ಲರ ಜೀವನದಲ್ಲೂ ದೊಡ್ಡ ಮತ್ತು ಶಾಶ್ವತವಾದ ಯಶಸ್ಸುಗಳು ಸಾಮಾನ್ಯವಾಗಿ ಆರಂಭಿಕ ಕಷ್ಟಗಳು, ಅಚಲವಾದ ಧೈರ್ಯ ಮತ್ತೆ ಸರಿಯಾದ ಸಮಯದಲ್ಲಿ ಸಿಗುವ ಜ್ಞಾನದ ಸಂಯೋಜನೆಯಿಂದಲೇ ಸಾಧ್ಯವಾಗೋದಿಲ್ವಾ?